ಎರಡನೇದು, ಇವತ್ತು ಮಾನ್ಯ ಮಾಜಿ ಪ್ರಧಾನಿಗಳು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಬಹುಶಃ ರೇವಣ್ಣವ್ರು ಅಪ್ರಿಷಿಯೇಟ್ ಮಾಡ್ದಂಗೆ ನಮ್ಮ ಮಾಜಿ ಪ್ರಧಾನಿಗಳು ಸಹ ಮುಖ್ಯಮಂತ್ರಿಗಳ ಕೆಲಸ ಅಥವಾ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ನೋಡ್ತಿದ್ದೆ. ಯಾವತ್ತೂ ಟಿ ವಿಲಿ ಬರಲೇ ಇಲ್ಲ. ರೇವಣ್ಣವರೆಲ್ಲೋ ಪಾಪ ನಮ್ಮ ಸಮಾಜದವರು ಒಬ್ಬರು ಆಗವ್ರೆ, ಭಾಳ ಖುಷಿ, ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ ಈ ಒಂದು ಅವಧಿನಲ್ಲಿ ಅಂತ ಹೇಳಿದರು. ಬಹುಶಃ ಅದೇ ಥರ ದೇವೇಗೌಡರು ಹೇಳ್ತಾರೆ ಅಂತಿದ್ದೆ. ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ನಾನು ಪ್ರತಿಭಟನೆ ಮಾಡ್ತೀನಿ ವಿಧಾನಸೌಧ ಮುಂದೆ ಅಂತ ಹೇಳಿದ್ದಾರೆ. ಅದು ಯಾಕೋ ನೀಟ್ ಎಕ್ಸಾಮ್ನಲ್ಲಿ ಇಡೀ ರಾಷ್ಟ್ರದ ಮಕ್ಕಳೆಲ್ಲ ಅನ್ಯಾಯ ಆಯಿತು, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಒಂದು ದಿವಸನೂ ಮಾತಾಡಲೇ ಇಲ್ಲ ದೇವೇಗೌಡರು. ಅವರೇನು ರಾಜ್ಯಕ್ಕೆ ಸೀಮಿತವಾದ ನಾಯಕರಲ್ಲ, ಈ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು. ಎಷ್ಟೋ ಜನ ಕಾಮೆಂಟ್ ಮಾಡಿದ್ರು, ನೀಟ್ ಎಕ್ಸಾಮು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಒಂದು ದಿವಸನೂ ಒಂದು ಸ್ಟೇಟ್ಮೆಂಟು ಮಾಡಲಿಲ್ಲ. ಇವತ್ತು ದೇವೇಗೌಡರು ಸಾಹೇಬರು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನಿಂತಿದ್ದಾರೆ. ದೇವನಹಳ್ಳಿ ಹತ್ರ ರೈತರು, ಇಡೀ ರಾಜ್ಯದ ರೈತರೆಲ್ಲ ಹೋರಾಟ ಮಾಡಿದ್ರು. ಅವತ್ತು ಇವ್ರು ಹೋಗಲೇ ಇಲ್ಲ. ಅವತ್ತು ಹೋರಾಟ ಮಾಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೋರಾಟ ಮಾಡೋ ಪ್ಲೇಸ್ಗೆ ಹೋಗಿ ತೀರ್ಮಾನ ಮಾಡಲಿಲ್ಲ. ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದು ಯಾರು ಹೋರಾಟ ಮಾಡ್ತಿದ್ದಾರೆ ರೈತರು ಬಂದು, ಆ ರೈತರ ಪರವಾಗಿ ಯಾರಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ತೀರ್ಮಾನ ತಗೊಂಡಿದ್ದು. ಇವ್ರ ಮಗ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಪ್ರತಿಭಟನಾ ಸ್ಥಳಕ್ಕೆ ಕುಸ್ತಿ ಆಡೋಕ್ಕೆ ಕರೀತಾರ. ಇದೇನು ಕುಸ್ತಿ ಆಡೋ ಸ್ಥಳನ? ಮಾಜಿ ಮುಖ್ಯಮಂತ್ರಿ ಹಾಲಿ ಮುಖ್ಯಮಂತ್ರಿ ಕುಸ್ತಿ ಆಡೋಕ್ಕೆ ಹೋಗ್ಬೇಕಾಗಿರೋದು. ರೈತರ ಸಮಸ್ಯೆ ಬಗೆಹರಿಸೋದಾದರೆ ವಿಧಾನಸೌಧ ಇರೋದೇ ಯಾಕೆ? ಹೆಂಗಲ್ಲ ಹನುಮಂತ ಏನಾದ್ರು ವಿಧಾನಸೌಧ ಕಟ್ಟಿರೋದು ಯಾಕೆ? ವಿಧಾನಸಭೆ ಮಾಡಲಿಕ್ಕೆ, ಆಡಳಿತ ಮಾಡಲಿಕ್ಕೆ, ರಾಜ್ಯದ ಜನರ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಾರ್ವಜನಿಕರ ಸಮಸ್ಯೆ ಇದ್ದರೆ ಚರ್ಚೆ ಮಾಡಲಿಕ್ಕೆ ತಾನೇ ವಿಧಾನಸೌಧ ಇರೋದು. ವಿಧಾನಸೌಧದಲ್ಲಿ ಬಂದು ಇವರು ಮುಖ್ಯಮಂತ್ರಿ ಆದಾಗ ಯಾವುದು ಸಭೆ ಮಾಡಿಲ್ವಾ? ಇವರು ಎಷ್ಟು ಕಡೆ ರೈತರ ಸಮಸ್ಯೆಗೆ ಹೋಗಿದ್ರು? ಅದು ಯಾಕೆ ಡೆಲ್ಲಿನಲ್ಲಿ ಹರಿಯಾಣ ಪಂಜಾಬ್ನವರು ವರ್ಷಾನುಗಟ್ಟಲೆ ಸ್ಟ್ರೈಕ್ ಮಾಡಿದ್ರಲ್ಲ, ಅವತ್ತು ಯಾಕೆ ಮಾಜಿ ಪ್ರಧಾನಿಗಳು, ಇವರು ಮಾಜಿ ಮುಖ್ಯಮಂತ್ರಿಗಳು, ರೈತರ ಮಗ, ಮಣ್ಣಿನ ಮಕ್ಕಳು ಯಾಕೆ ಹೋಗಲಿಲ್ಲ? ಹೋಗ್ಬೋದಾಯ್ತಲ್ಲ. ಇವರು ಹರಿಯಾಣದಲ್ಲಿ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡು ಹೋಗ್ಬೋದಾಯ್ತಲ್ಲ, ಅಮಿತ್ ಶಾ ಕರ್ಕೊಂಡು ಹೋಗ್ಬೋದಾಯ್ತಲ್ಲ. ಈ ರಾಷ್ಟ್ರದಲ್ಲಿ ಎಲ್ಲೂ ಪ್ರತಿಭಟನಾ ಸ್ಥಳಕ್ಕೆ ಯಾವ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹೋಗುವಂಥ ಪರಿಪಾಠ ಎಲ್ಲಿವರೆಗೂ ನಡೆದಿಲ್ಲ. ಒಬ್ಬ ಮುಖ್ಯಮಂತ್ರಿಗಳು ಕರೆದ್ರೆ ನಾನು ಅಲ್ಲಿಗೆ ಬರಲ್ಲ, ಬರೋದಾದ್ರೆ ಇಲ್ಲಿಗೆ ಬರಲಿ, ಏನು ಅರ್ಥ? ಇವರಿಗೆ, ನಮ್ಮ ಅಶೋಕಿಗೆ ಅತ್ಯಂತ ನೋವಾಗಿದೆ. ನಾನೇನೋ ಒಂದು ಪದ ಉಪಯೋಗಿಸಿದಾಗ ಭಾಳ ಜನ ವಿರೋಧ ಮಾಡಿದ್ರು, ಇಂಥ ಪದ ಉಪಯೋಗಿಸ್ಬಾರ್ದಾಯ್ತಂತ. ನೋಡಿ, ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ ಆ ಪದ ಉಪಯೋಗಿಸಿದ್ದು ಇವರು ಹೊಟ್ಟೆ ಉರಿಗೋಸ್ಕರನೇ ಸತ್ಯ ಅಂತ. ಇವತ್ತು ಒಬ್ಬ ಹೋರಾಟಗಾರರು ಕಷ್ಟಪಟ್ಟು ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅಂಥವ್ರ ಬಗ್ಗೆ ಇಷ್ಟೊಂದು ಇವರಿಗೆ ಅಶೋಕ್ಗೆ ಮಾತಾಡ್ತಾ 150 ಕೋಟಿ ಬಗ್ಗೆ ಮಾತಾಡ್ತಾರಲ್ಲ ಅಶೋಕ್. ಒಬ್ಬರು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಇದ್ದಂಗೆ, ವಿರೋಧ ಪಕ್ಷ ನಾಯಕರು ಅಂದರೆ ಎಷ್ಟು ಬೆಲೆ ಇದೆ. ಸ್ವತಂತ್ರ ಬಂದ ಮೇಲೆ ಇಲ್ಲಿವರೆಗೆ ಎಂತೆಂಥವ್ರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ. ದೇವೇಗೌಡರು ಆಗಿದ್ದರು, ಖರ್ಗೆಯವರಿದ್ದರು, ಯಡಿಯೂರಪ್ಪನವರಿದ್ದರು. ನಿಮ್ಮ ಬಾಯಿಗೆ ಬೀಗ ಹಾಕಿಳ್ದೇ ಇದ್ದರೆ ನಿಮಗೆ ಗೌರವ ಬರೋಲ್ಲ. ಅಶೋಕ್ ಅವರೇ, ಯಾರು ಒಳ್ಳೆ ಮಾರ್ಗದರ್ಶನ ತಗೊಳ್ಳಿ ಯಾರಿಂದಾರ. ಬಾಯಿಗೆ ಏನು ಬರುತ್ತೆ ಅದು ಮಾತಾಡಬೇಡ್ರಿ. ಅಶೋಕ್ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು. ನಿಮ್ಮ ಯತ್ನಾಳ್ ಹೇಳಿದರು ಯಡಿಯೂರಪ್ಪನವ್ರು ಪೇಮೆಂಟ್ ಮುಖ್ಯಮಂತ್ರಿ ಅಂತ. ನಿಮ್ಮದೇ ಪಕ್ಷದವರು, ಅದೇ ಚಾಲ ನಿಮಗೆ? ನೀವೆಲ್ಲ ದುಡ್ಡು ಕೊಟ್ಟು ಉಪಮುಖ್ಯಮಂತ್ರಿ ಆಗಿದ್ರಾ? ದುಡ್ಡು ಕೊಟ್ಟು ಮಂತ್ರಿ ಆಗಿದ್ರಾ? ದುಡ್ಡು ಕೊಟ್ಟು ಮಂತ್ರಿ ಆಗ್ತಾರೆ ಅಂತ ನೀವು? ಕಾಂಗ್ರೆಸ್ ಸಂಸ್ಕಾರ ಅಲ್ಲ, ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ. ಬಿ ಜೆ ಪಿಲಿ ಏನಾರು ಇರ್ಬೋದು. ನಿಮ್ಮವರೇ ಮಾತನಾಡಿದ್ದನ್ನು ನೀವು ಕೇಳಿದ್ದೀರ. ಒಟ್ಟಾರೆ ನಾನು ಅಂದ್ಕೊಂಡಿದ್ದು ಒಂದು ಕಡೆ ಅಶೋಕು, ಒಂದು ಕಡೆ
ಕುಮಾರಸ್ವಾಮಿಯವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ತಲೇ ಅವತ್ತಿಂದ ಇವತ್ತವರೆಗೂ ಪ್ರತಿ ದಿವಸ ತಗೊಂಡ್ರೆ ಒಂದು ದಿವಸ ಒಳ್ಳೆಯ ಮಾತನ್ನು ಇಷ್ಟೆಲ್ಲ ಬೆಂಗಳೂರಿನಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಜಂಟಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಉತ್ತಮವಾದಂಥ ನಾಗರಿಕ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ರಾಜ್ಯದಲ್ಲಿ ಮಕ್ಕಳುಗಳಿಗೆ ಫ್ರೀ ಪಾಸಸ್ಸನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಅನೇಕ ಹೊಸ ಯೋಜನೆಗಳನ್ನ ಮತ್ತು ಕಾರ್ಯರೂಪಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಉತ್ಸುಕರಾಗಿ ಗುಲ್ಬರ್ಗ ವಿಭಾಗದಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ರಿವ್ಯೂ ಮಾಡ್ಕೊಂಬಂದಿದ್ದಾರೆ. ಬೆಳಗಾಂನಲ್ಲಿ ಒಂದು ರಿವ್ಯೂ ಮಾಡ್ಕೊಂಬಂದಿದ್ದಾರೆ. ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಬಿಟ್ಟು ಇಷ್ಟೊಂದು ಹಸಿವೆ ನಿಮಗೆ ಒಕ್ಕಲಿಗರವರು ಒಬ್ಬರು ನಮ್ಮನ್ನು ಬಿಟ್ಟರೆ ಯಾರೂ ಆಗಬಾರ್ದು. ಹಿಂದೆ ಎಸ್ ಎಂ ಕೃಷ್ಣ ಆದಾಗ ಸಹಿಸಲಿಲ್ಲ ನೀವು. ಎರಡನೇ ಸಲ ಎಸ್ ಎಂ ಕೃಷ್ಣ ಅವ್ರಿಗೆ ಅವಕಾಶ ಸಿಕ್ಕಿದಾಗ ನೀವೇ ಬೆಂಬಲ ಕೊಟ್ಟು ಧರ್ಮಸಿಂಗ್ ಅವ್ರಿಗೆ ಮಾಡಿದ್ರಿ. ಎಸ್ ಎಂ ಕೃಷ್ಣ ಅವ್ರನ್ನ ಅವಕಾಶ ಇದ್ದನ್ನು ತಪ್ಪಿಸಿದ್ರಿ. ಇವತ್ತಾಗಲೇ ಡಿ ಕೆ ಶಿವಕುಮಾರ್ ಆದದನ್ನು ಸಹಿಸ್ತಲೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮಗೆ ಗೌರವ, ಎಷ್ಟರ ಮಟ್ಟಿಗೆ ಸರಿ ಜನ ಮಾತನಾಡ್ತಾ ಇದ್ದಾರೆ. ನೆನ್ನೆ ನೋಡಿದೆ ದೇವೇಗೌಡರ ಪ್ರೆಸ್ ಮೀಟಲ್ಲಿ ಕೆಳಗಡೆ ಕಾಮೆಂಟ್ಸ್ ನೋಡಿದೆ. ನಾನು ಯಾವ್ಯಾವ ರೀತಿ ಕಾಮೆಂಟ್ಸನ್ನು ಜನ ಒಬ್ಬ ಸಾಮಾನ್ಯ ಜನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡಿದೆ. ನನಗೆ ಪರವಾಗಿಲ್ಲ, ನಮ್ಮ ನಾಡಿನ ಜನ ಕನ್ನಡಿಗರು ಇದನ್ನು ಗಮನ ಹರಿಸಿದ್ದಾರೆ ಅಂತ ಅಂದೆ. ಅದನ್ನು ಒಂದು ಸ್ವಲ್ಪ ಕುಮಾರಸ್ವಾಮಿಯವರು ಅಶೋಕರು ನೋಡಬೇಕು. ನಿನ್ನೆ ಅವರ ಸ್ಪೀಚ್ ಟೈಮ್ನಲ್ಲಿ ಜನ ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ಸಾರ್ವಜನಿಕರು, ಸಾಮಾನ್ಯ ಜನ ಅದನ್ನು ಒಂದು ಸ್ವಲ್ಪ ನೋಡಿದ್ರೆ ಬಹುಶಃ ಅವ್ರ ಬದಲಾವಣೆ ಆಗ್ಬೋದು ಇವರ ಒಂದು ಇದು. ಮತ್ತು ಕುಮಾರಸ್ವಾಮಿಯವ್ರಿಗೆ, ಅಶೋಕ್ ಅವ್ರಿಗೆ ಒಂದು ಕಡೆ ಇವರು ಇದೊಂದು ದೊಡ್ಡ ಅವರ ಇದಾಗಿದೆ, ಭ್ರಮೇಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದನ್ನ ಅವರು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ದೇವೇಗೌಡರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ದೇವೇಗೌಡರು ಎಂತೆಂಥ ಹೋರಾಟ ಮಾಡ್ಕೊಂಬಂದಿದ್ದರು. ಅವರು ಒಂದು ಸಲಹೆ ಕೊಡಲಿ, ಇದಕ್ಕೇನಾರ ಒಂದು ಫಾರ್ಮುಲಾ ಕೊಡಲಿ, ಒಳ್ಳೆಯ ರೀತಿಯಲ್ಲಿ ಇದನ್ನು ಬಗೆಹರಿಸಿ ಅಂತೇಳಿ ಏನಾರು ಇದ್ದರೆ ನಾನು ಬರ್ತೀನಿ ಚರ್ಚೆ ಮಾಡೋಣ ಅಂತೇಳಿ ವಿಧಾನಸೌಧಕ್ಕೆ ಅವರೂ ಬರಲಿ. ಎಲ್ಲ ಸರ್ಕಾರದ ಸೌಲಭ್ಯ ಇದೆ. ಅವರು ಮಾಜಿ ಪ್ರಧಾನಿಗಳಿದ್ದಾರೆ, ಅವ್ರು ರಾಜ್ಯಸಭಾ ಮೆಂಬರ್ ಎಲ್ಲೇ ಇರ್ಬೋದು. ಆದರೆ ಇವರಿಗೆ ಎಲ್ಲ ಥರದ ಗೌರವ ಇದೆ, ಸರ್ಕಾರದ ಸೌಲಭ್ಯ ಇದೆ. ವಿಧಾನಸೌಧದಲ್ಲಿ ಬಂದು ಅವ್ರ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಯಾರಿದ್ದಾರೆ. ಈ ವಿಚಾರದಲ್ಲಿ, ಬಿಡದಿ ವಿಚಾರದಲ್ಲಿ ಸೂಕ್ತವಾದಂಥದ್ದು ಅನ್ನೋದು ಇಡೀ 90% ಚರ್ಚೆ ಇದೆ. ಇವರು ರಾಜಕೀಯವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಆದರೆ ಆ ಸೂಕ್ತವಾದಂಥ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ತಗೋತಾರೆ. ಯಾವುದೇ ರೈತರಿಗೆ ತೊಂದರೆ ಆಗದಂಗೆ, ಯಾವುದೇ ರೈತರಿಗೆ ನೋವಾಗದಂಗೆ ಸೂಕ್ತವಾದಂಥ ತೀರ್ಮಾನವನ್ನು ತಗೋತಾರೆ ಅನ್ನೋ ಒಂದು ಭರವಸೆ, ನಂಬಿಕೆ ನಮಗಿದೆ. ಆದರೆ ಅವರನ್ನು ಅಸೂಯೆ ಬಂದ ಈ ಥರ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನು ದಯಮಾಡಿ ದೇವೇಗೌಡರಿಗೆ ಇದು ಸೂಕ್ತ ಅಲ್ಲ. ದೇವೇಗೌಡರು ಒಬ್ಬರು ನಾಡಿನ ಮಾಜಿ ಪ್ರಧಾನಿಗಳು. ನಿಮ್ಮ ಮಗ ದಾರಿ ತಪ್ಪಿರ್ಬೋದು, ಆದರೆ ನೀವು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ಅಶೋಕ್ಗೆ ನೀವು ಮಾರ್ಗದರ್ಶನ ಕೊಡಬೇಕು. ನೀವೇ ಆ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಸರಿ ಅನ್ನೋ ರೀತಿಯಲ್ಲಿ ಅಶೋಕ್ಗೆ ಮತ್ತು ಕುಮಾರಸ್ವಾಮಿಯವರಿಗೆ ಒಂದು ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ನೀವು ಡಿ ಕೆ ಶಿವಕುಮಾರ್ ವಿರುದ್ಧ ಇಂಥ ಅನಾವಶ್ಯಕವಾದಂಥ ವಿಚಾರ, ಅದನ್ನು ಸೂಕ್ತವಾದಂಥ ವಿಚಾರವನ್ನು ಮಾತನಾಡಿದ್ರೆ ನೀವು ಮಾತನಾಡೋ ರೀತಿ ಆ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾತನಾಡಿ, ರೈತರ ಸಮಸ್ಯೆನ ಬಗೆಹರಿಸೋ ರೀತಿಯಲ್ಲಿ ಮಾತಾಡಿ. ಅದನ್ನು ಬಿಟ್ಟು ಪ್ರತಿಭಟನೆ ಮಾಡಿ ಇನ್ನೊಂದು ಸ್ವಲ್ಪ ಗೊಂದಲ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.